ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ವೈಕುಂಠ ಇಸ್ಕಾನ್ ಅಂತ ಹೇಳಿ ಕನಕಪುರ ರೋಡಲ್ಲಿ ಇದೆ. ಓಕೆನಾ, ಇಷ್ಟು ವರ್ಷ ಇಲ್ಲೇ ಓಡಾಡಿದ್ದೀನಿ. ನನಗೆ ಈ ದೇವಸ್ಥಾನ ಇರೋದು ನನಗೆ ಗೊತ್ತೇ ಇಲ್ಲ. ಆ್ಯಂಡ್ ನನ್ನ ಫ್ರೆಂಡ್ ನನಗೆ ಸಜೆಷನ್ ಮಾಡಿದರು ಈ ದೇವಸ್ಥಾನಕ್ಕೆ ಹೋಗಿ ಅಂತ. ಸೊ ಆ್ಯಕ್ಚುಲಿ ಗೂಗಲಲ್ಲಿ ನೋಡಿದಾಗ ಫೋಟೋಸ್ ಎಲ್ಲ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಮೇಯ್ನ್ ಥಿಂಗ್ ಒಂದು ನನಗೆ ಸರ್ಪ್ರೈಸ್ ಏನು ಅಂತಂದರೆ ಒಳಗಡೆ ಹೋಗಿ ತೋರಿಸ್ತೀನಿ, ಅಷ್ಟು ಚೆನ್ನಾಗಿ ಇದೆ ದೇವಸ್ಥಾನ. ಸೊ ನಾನು ಹೋಗಿ ನೋಡಿಕೊಂಡು ನಿಮಗೆ ಹೇಳ್ತೀನಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ. ಸೊ ನಮ್ಮ ಪ್ರಾಬ್ಲಮ್ ಏನು ಅಂದರೆ ಎಲ್ಲ ದೇವಸ್ಥಾನ ನಾವು ಸಂಡೇಸಲ್ಲಿ ಪ್ಲ್ಯಾನ್ ಮಾಡ್ತೀವಲ್ಲ, ಸೊ ತುಂಬ ರಶ್ ಇರುತ್ತೆ. ಇಲ್ಲೂ ಅಷ್ಟೇ ರಶ್ ಇದೆ. ಬಟ್ ಇನ್ನು ದೇವಸ್ಥಾನ ಒಳಗಡೆನೇ ಹೋಗಿಲ್ಲ, ಆದರೂ ಒಂಥರ ಪಾಸಿಟಿವ್ ವೈಬ್. ಕೃಷ್ಣ ದೇವಸ್ಥಾನ ಅಲ್ಲ, ಹಾಗೆ ಇರುತ್ತೆ. ಚಪ್ಪಲಿ ಕೊಡೋಕ್ಕೆ ಮುಂಚೆನೇ ಇಲ್ಲಿ ಟೋಕನ್ ತೊಗೊಂಡು ಆಮೇಲೆ ನಾವಲ್ಲಿ ಚಪ್ಪಲಿ ಬಿಡಬೇಕು. ಕ್ಲೀನಾಗಿದೆ ದೇವಸ್ಥಾನ, ನೀಟಾಗಿದೆ. ವಾರ ಪೂರ್ತಿ ದುಡಿತಾ ಇರ್ತೀವಿ ಆಯಿತಾ, ಅಟ್ಲೀಸ್ಟ್ ವೀಕೆಂಡಲ್ಲಿ ಇರ್ತಾರೆ ಅದರ ಒಂದು ದೇವಸ್ಥಾನ ಹೋದಾಗ ಒಂಥರ ನೆಮ್ಮದಿಯಾಗಿರುತ್ತೆ. ಮೋಸ್ಟ್ಲಿ ಒಳಗಡೆ ಕ್ಯಾಮ್ರಾ ಅಲೋವಿಲ್ಲ ಅನಿಸುತ್ತೆ. ಬಟ್ ಇಲ್ಲಿ ಬಂದು ವಿಸಿಟ್ ಮಾಡಿ. ಆ್ಯಂಡ್ ರಾಧಾ ಅವ್ರಿಗೇನೆ ಥ್ಯಾಂಕ್ಸ್ ಹೇಳಬೇಕು, ನನಗೆ ಇಷ್ಟು ಬ್ಯೂಟಿಫುಲ್ ಪ್ಲೇಸ್ನ ಸಜೆಷನ್ ಮಾಡಿದ್ದಕ್ಕೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ರಾಧಾ. ಐ ಥಿಂಕ್ ಮೋಸ್ಟ್ಲಿ ಅಲಾವಿಲ್ಲ ಅನಿಸುತ್ತೆ ಒಳಗಡೆ. ಸೊ ಐ ಆಮ್ ಟ್ರೈಂಗ್ ಟು ಟೇಕ್ ಪಿಕ್ ಫ್ರಮ್ ಹಿಯರ್. ಚೆನ್ನಾಗಿದೆ ಅಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿದೆ, ಕಣ್ಣು ಸಾಕಾಗ್ತಾ ಇಲ್ಲ. ಬ್ಯೂಟಿಫುಲ್ ಆಗಿತ್ತು. ಬ್ಯೂಟಿಫುಲ್ ಆಗಿರೋ ಪ್ಲೇಸಲ್ಲಿ ತಂಗಾಳಿ ಬೀಸ್ತಾ, ಓ ಮೈ ಗಾಡ್, ಏನು ಫೀಲಿಂಗ್ ಗೊತ್ತಾ? ಆ್ಯಂಡ್ ಆಲ್ಸೋ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದೇನು ಅಂದರೆ, ನಾನು ಈಗ ಸ್ಟಾರ್ಟ್ ಮಾಡಿರೋ ಚಾನಲ್ಸ್ ಅಲ್ವಾ, ಸೊ ಸ್ಮಾಲ್ ಚಾನಲ್ಸ್. ಸೊ ನನಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಬೇಕು. ಆವಾಗಲೇ ನನಗೊಂದು ಮೋಟಿವೇಶನ್ ಆಗುತ್ತೆ. ಸೊ ಬೇರೆ ಬೇರೆ ದೇವಸ್ಥಾನ ವಿಸಿಟ್ ಮಾಡಿ ಹಾಕೋಕ್ಕೆ. ಐ ಆಮ್ ಅ ವರ್ಕಿಂಗ್ ವುಮೆನ್. ಸೊ ನಾನು ಆದಷ್ಟು ಯೂಟ್ಯೂಬ್ಗೆ ಟೈಮ್ ಸ್ಪೆಂಡ್ ಮಾಡಿ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಲೈಕ್ ಪ್ರಾಬ್ಲಮ್ ಇತ್ತು, ಲೈಕ್ ನಾನು ಇನ್ನೂ ಇಂಪ್ರೂವ್ ಮಾಡಬೇಕು ಅಂದರೆ ಹೇಳಿ. ಆ್ಯಂಡ್ ನನಗೆ ಪ್ರಸಾದ ಸಿಕ್ತು. ನನ್ನ ಫೇವ್ರೇಟ್ ಪಾರ್ಟ್ ಎಲ್ಲಿ ದೇವಸ್ಥಾನ ಹೋದ್ರೂ ಒನ್ ಆಫ್ ದಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿದೆ ಪ್ಲೇಸ್. ಆ್ಯಕ್ಚುಲಿ ತುಂಬಾ ಒಂದು ಪೀಸ್ಫುಲ್. ನಾನು ಯಾವ ದೇವಸ್ಥಾನಕ್ಕೆ ಹೋದರೂ ಪೀಸ್ಫುಲ್ ಸಿಗುತ್ತೆ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಬಂದರೆ ಲೈಕ್ ಒಂಥರ ಲೈಕ್ ಚೆನ್ನಾಗಿದೆ. ಮಾಲಾ ಎಲ್ಲ ಕೊಡ್ತಾರೆ, ಹರೇ ರಾಮ ಹರೇ ಕೃಷ್ಣ ಹೇಳ್ಕೊಂಡು ಕೂತ್ಕೋಬೋದು. ಏನು ನನಗೆ ಸಖತ್ ಇಷ್ಟ ಆಯಿತು. ನೀವು ಬನ್ನಿ, ನಾನು ಖಂಡಿತ ಲೊಕೇಶನ್ ಎಲ್ಲ ಶೇರ್ ಮಾಡ್ತೀನಿ. ಮಸ್ಟ್ ವಿಸಿಟ್ ಮಾಡಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ಮೇನ್ ಥಿಂಗ್ ನಾನು ಏನು ಹೇಳಬೇಕು ಅಂತಂದರೆ ನಾನು ಗೂಗಲಲ್ಲಿ ಫೋಟೋಸ್ ನೋಡಿದಾಗ ಪೂರಿ ಜಗನ್ನಾಥ ವಿಗ್ರಹ ಎಲ್ಲ ಇಲ್ಲಿ ಇಟ್ಟಿದ್ರು. ಸೊ ಐ ಥಾಟ್ ಯಾವಾಗಲೂ ಇಲ್ಲಿ ಇಟ್ಟಿರ್ತಾರೆ ಅಂತಂದ್ಬಿಟ್ಟು ನಾನು ಬಂದೆ. ಮೇನ್ ನನಗೆ ಪೂರಿಗೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಇಲ್ಲಾದರೂ ಬಂದು ನೋಡೋಣ ಅಂತ ಹೇಳಿ ನಾನು ಅಲ್ಲಿ ನೋಡೋಕ್ಕೆ ಅಂತ ಬಂದೆ. ಬಟ್ ಇವಾಗ ಅಲ್ಲಿ ಯಾವಾಗಲೂ ಪೂರಿ ಜಗನ್ನಾಥ ಇಡಲ್ವಂತೆ. ಈ ಮೇ ಬಿ ಮೇ 27 ಪೂರಿ ಜಗನ್ನಾಥ ಶಿಲೆ ಎಲ್ಲ ಇಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಮುಂಚೆ ನಾನು ವೀಡಿಯೋ ಏನಾದರೂ ನೀವು ನೋಡಿದ್ರಿ ಅಂದರೆ ಖಂಡಿತ 27ಗೆ ಇಲ್ಲಿ ವಿಸಿಟ್ ಮಾಡಿ. 27ಗೆ ಪೂರಿ ಜಗನ್ನಾಥ ಶಿಲೆ ಎಲ್ಲ ಇಡ್ತಾರೆ. ಸೊ ಆವಾಗ ಅದಕ್ಕೆ ಮುಂಚೆ ನಾನು ವೀಡಿಯೋ ಏನಾದರೂ ನೀವು ನೋಡಿದ್ರಿ ಅಂದರೆ ಖಂಡಿತ ಬಂದು ಮೇ 27 ಬಂದು ವಿಸಿಟ್ ಮಾಡಿದ್ರೆ ನೀವು ಪೂರಿ ದರ್ಶನನೂ ಮಾಡ್ಬೋದು. ಇಲ್ಲಿ ನಾನು 100% ಬರ್ತೀನಿ 27ಗೆ. ಸೊ ಇಲ್ಲಿ ಬನ್ನಿ, ಬಂದು ಪೂರಿ ನೋಡ್ಕೊಂಡು ಹೋಗಿ.